ಹೆಡ್ಜಿಂಗ್ ಅಂದರೆ ಏನು? ಆಪತ್ಕಾಲದಲ್ಲಿ ನನಗೆ ಸಹಾಯ ಮಾಡಬೇಕು ಅಂತ. ಈಗ ನನಗೆ ಆಪತ್ಕಾಲ ಬಂದಾಗ ಸ್ಟಾಕ್ ಮಾರ್ಕೆಟ್ ಬಿದ್ದೋಗಿರ್ಬೋದು, ಬಟ್ ಆದರೆ ಒಬ್ಬ ಮಿಡ್ಲ್ ಏಜ್ ಪರ್ಸನ್ದು ರಿಕ್ವೈರ್ಮೆಂಟೇ ಬೇರೆ ಇರುತ್ತೆ. ಕೆಲವ್ರ ಹತ್ರ ಲಂಸಮ್ ದುಡ್ಡು ಇರುತ್ತೆ, ಕೆಲವ್ರಿಗೆ ತಿಂಗಳು ದುಡ್ಡು ಹಾಕಂಗಿರುತ್ತೆ. ಖಂಡಿತವಾಗ್ಲಿ ಪ್ರತಿಯೊಬ್ಬ ಏಜ್ ಗ್ರೂಪನ್ನು ಹೆಡ್ಜಿಂಗಲ್ಲಿ ದುಡ್ಡು ಹಾಕಲೇಬೇಕು. ಯಾವುದೇ ಸ್ಟಾಕಲ್ಲಿ ಹೂಡಿಕೆ ಮಾಡಿದ್ರು ಅದು ಫಂಡಮೆಂಟಲಿ ತುಂಬ ಒಂದು ಸ್ಟ್ರಾಂಗ್ ಸ್ಟಾಕ್ ಆಗಿರಬೇಕು. ಇವತ್ತು ನಂಗೆ ದುಡ್ಡು ಬೇಕು ಅಂದರೆ ನಂಗೆ ಇವತ್ತು ದುಡ್ಡು ಸಿಗಬೇಕು. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಸ್ತಾರ ಮನಿ ಪ್ಲಸ್. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಒಂದು ಐಡಿಯಲ್ ಪೋರ್ಟ್ಫೋಲಿಯೋ ನನಗೆ ಸಂಬಂಧಪಟ್ಟ ಹಾಗೆ ಹೇಳೋದಿದ್ರೆ ಒಂದು ಆದರ್ಶಯುತವಾದಂತಹ ಹಣಕಾಸು ಅಕೌಂಟ್ ಹೇಗಿರಬೇಕು, ಅದು ಇನ್ವೆಸ್ಟ್ಮೆಂಟ್ ಅಕೌಂಟ್ ಕೂಡ ಆಗಿರುತ್ತೆ. ಯಾವ ಶೇರಲ್ಲಿ ಅಥವಾ ಯಾವ ಮ್ಯೂಚುವಲ್ ಫಂಡ್ ಇರ್ಬೋದು, ಇದೆಲ್ಲವೂ ಕೂಡ ಒಟ್ಟಾರೆಯಾಗಿ ಒಬ್ಬ ವ್ಯಕ್ತಿಯ ಹಣಕಾಸು ಇನ್ವೆಸ್ಟ್ಮೆಂಟ್ ಮತ್ತು ಅದರ ನಿರ್ವಹಣೆ ಖಾತೆ ಹೇಗಿರಬೇಕು, ಒಂದು ಅಕೌಂಟಲ್ಲಿ ಯಾವ ರೀತಿಯ ಅಂಶಗಳನ್ನು ಅದು ಹೊಂದಿದ್ರೆ ಆತ ಶ್ರೀಮಂತ ಆಗ್ಬೋದು, ಇದು ಬಹಳ ಮುಖ್ಯವಾದಂಥ ಪ್ರಶ್ನೆ. ಪ್ರತಿಯೊಬ್ಬ ಅದು ಆರಂಭಿಕ ಹಂತದಲ್ಲಿ ಇನ್ವೆಸ್ಟ್ಮೆಂಟ್ ಅಥವಾ ಟ್ರೇಡಿಂಗ್ ಮಾಡುವ ವ್ಯಕ್ತಿಗಿರ್ಬೋದು, ಅಥವಾ ಈಗಾಗಲೇ ಹಲವಾರು ವರ್ಷಗಳಿಂದ ಇನ್ವೆಸ್ಟ್ ಮಾಡ್ತಾ ಇರುವಂತಹ ವ್ಯಕ್ತಿಗಿರ್ಬೋದು, ಪ್ರತಿಯೊಬ್ಬನ ಮನಸ್ಸಿನಲ್ಲೂ ಕೂಡ ಅದೊಂದು ಪ್ರಶ್ನೆ ಯಾವತ್ತೂ ಕಾಡುತ್ತೆ. ಯಾಕಂತಂದರೆ ಪ್ರತಿಯೊಬ್ಬರ ಗುರಿ ಇರುತ್ತಲ್ಲ, ಪ್ರತಿಯೊಬ್ಬರಿಗೂ ಹಣವನ್ನು ಹೇಗೆ ಸಂಪಾದನೆ ಮಾಡಬೇಕು, ಹೇಗೆ ಶ್ರೀಮಂತ ಆಗಬೇಕು, ತನ್ನ ಅಗತ್ಯಗಳಿಗೆ ಸಂಬಂಧಪಟ್ಟ ಹಾಗೆ ತನ್ನ ಸಂಪತ್ತನ್ನು ಹೇಗೆ ವೃದ್ಧಿ ಮಾಡಬೇಕು ಅನ್ನುವಂಥದ್ದು ಇರುತ್ತೆ. ಆದರೆ ಅದಕ್ಕೆ ಬಹಳ ಬೇಸಿಕ್ ಆಗಿರುವಂಥದ್ದು, ಒಂದು ಬ್ಯಾಕ್ ಬೋನ್ ಆಗಿರುವಂಥದ್ದು ಆತನ ಇನ್ವೆಸ್ಟ್ಮೆಂಟ್ ಅಕೌಂಟ್ ಹೇಗಿರಬೇಕು ಅನ್ನುವಂಥದ್ದು. ಹಾಗಿದ್ರೆ ಮತ್ತು ಹೇಗೆ ಇರಬೇಕು ಅನ್ನೋದ್ರ ಬಗ್ಗೆ ಇವತ್ತು ನಮ್ಮ ಜೊತೆ ಮಾತನಾಡಲಿಕ್ಕೆ ಶ್ರೀಮಂತ ಸಂಸ್ಥೆಯ ಸಂಸ್ಥಾಪಕರಾದಂತಹ ಪ್ರಿಯಾರಾಮ್ ಅವರು ನಮ್ಮ ಜೊತೆ ಇದ್ದಾರೆ. ಶ್ರೀಮಂತ ಸಂಸ್ಥೆಯ ವಿಶೇಷತೆ ಏನು ಅಂತಂದರೆ, ಇದು ಕಳೆದ 3 ವರ್ಷಗಳಿಂದ ಮಕ್ಕಳಿಗೆ, ವಿಶೇಷವಾಗಿ ಶಾಲಾ ಮಕ್ಕಳಿಗಿರ್ಬೋದು, ಹೈಸ್ಕೂಲ್ ಮಕ್ಕಳಿಗಿರ್ಬೋದು, ಕಾಲೇಜಲ್ಲಿ ಓದುವಂಥ ವಿದ್ಯಾರ್ಥಿಗಳಿರ್ಬೋದು, ಅವರಿಗೆಲ್ಲರಿಗೂ ಕೂಡ ಹಣಕಾಸು ಸಾಕ್ಷರತೆಯನ್ನು ನೀಡುತ್ತೆ. ಹಾಗೂ ಎಲ್ಲರೂ ಕೂಡ ಒಂದು ಸ್ಟಾಕ್ ಮಾರ್ಕೆಟಲ್ಲಿರ್ಬೋದು, ಮ್ಯೂಚುವಲ್ ಫಂಡ್ ಇರ್ಬೋದು, ಅಥವಾ ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಹೇಗಿರಬೇಕು, ಯಾವ ರೀತಿ ಆ ಶ್ರೀಮಂತಿಗೆ ಮನಸ್ಥಿತಿಯನ್ನು ಹೊಂದಬೇಕು, ಈ ಎಲ್ಲ ಅಂಶಗಳನ್ನು ಅವರು ನೀಡ್ತಾ ಇದ್ದಾರೆ. ಹೀಗೆ ಒಂದು ಸಮಾಜದಲ್ಲಿ ಒಂದು ಹಣಕಾಸು ಸಾಕ್ಷರತೆ ಯಾವುದೇ ಶಾಲಾ ಕಾಲೇಜುಗಳಲ್ಲಿ ಸಿಗದೇ ಇರುವಂತಹ ಒಂದು ಹಣಕಾಸು ಸಾಕ್ಷರತೆಯನ್ನು ಈ ಶ್ರೀಮಂತ ಸಂಸ್ಥೆ ಮಾಡುತ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ ಪ್ರಿಯಾರಾಮ್. ನಮಸ್ತೆ, ಥ್ಯಾಂಕ್ ಯು. ಅಂದ ಹಾಗೆ ಒಂದು ಆದರ್ಶಯುತವಾದಂತಹ ಪೋರ್ಟ್ಫೋಲಿಯೋ ಅದು ಹೇಗಿರಬೇಕು ಅಂತ ತಮಗೆ ಅನಿಸುತ್ತೆ ಅಂತ? ಎಲ್ಲರೂ ಏನು ಮಿಸ್ಟೇಕ್ ಮಾಡ್ತಾರೆ ಅಂದರೆ, ತಮಗೆ ಪ್ರತಿಯೊಬ್ಬ ಮನುಷ್ಯನೂ ಒಂದೇ ಥರ ಇರಲ್ಲ. ಪ್ರತಿಯೊಬ್ಬ ಮನುಷ್ಯನ ಹೂಡಿಕೆ ಕೆಪಾಸಿಟಿ ಏನಿದೆ ಅದು ಬೇರೆ ಬೇರೆ ಆಗ್ತಾ ಹೋಗುತ್ತೆ. ಒಬ್ಬ ಮನುಷ್ಯನಿಗೆ ತಿಂಗಳಿಗೆ ಬರೀ ಒಂದು 1000 ರೂಪಾಯಿ ಸೇವ್ ಮಾಡೋಕ್ಕಿರ್ಬೋದು, ಕೆಲವರು ಲಕ್ಷಾಂತರ ರೂಪಾಯಿ ಸೇವ್ ಮಾಡೋಕ್ಕಿರ್ಬೋದು. ಹಾಗೇ ಕೆಲವರಿಗೆ ಟೈಮ್ ತುಂಬ ಇರುತ್ತೆ. ಅಂದರೆ ಟೈಮ್ ತುಂಬ ಅಂದರೆ, ಈಗ ಒಂದು ಯಂಗ್ಸ್ಟರ್, ಒಂದು 25 ವರ್ಷ 22 ವರ್ಷ ಒಬ್ಬ ಯಂಗ್ಸ್ಟರ್ ಇದ್ದಾನೆ, ಅಥವಾ ಒಬ್ಬ ಕಾಲೇಜ್ ಹುಡುಗ ಇರ್ಬೋದು, ಅವನಿಗೆ ತುಂಬ ಟೈಮ್ ಇದೆ ಅವನ ಜೀವನದಲ್ಲಿ. ಬಟ್ ಆದರೆ ಒಬ್ಬ ಮಿಡ್ಲ್ ಏಜ್ ಪರ್ಸನ್ದು ರಿಕ್ವೈರ್ಮೆಂಟೇ ಬೇರೆ ಇರುತ್ತೆ. ಅವ್ನು ಮಿಡ್ಲ್ ಏಜ್ ಪರ್ಸನ್ಗೆ ಹೇಗಿರುತ್ತೆ ಅಂದರೆ, ಈಗ ನನ್ನ ಕೆಲಸ ಕಳ್ಕೊಂಡ್ಬಿಟ್ರೆ ನಾನು ಒಂದು ಏನು ಮಾಡಬೇಕು, ಅಥವಾ ನಾನು ರಿಟೈರ್ಡ್ ಲೈಫ್, ಎಲ್ರಿಗೂ ಪೆನ್ಷನ್ ಬರಲ್ಲ, ನಾನು ರಿಟೈರ್ಡ್ ಲೈಫಲ್ಲಿ ಹೆಂಗೆ ನಾನು ಇದು ಮಾಡಬೇಕು, ಅವ್ನ ರಿಕ್ವೈರ್ಮೆಂಟೇ ಬೇರೆ ಇರುತ್ತೆ. ಒಬ್ಬ ವಯಸ್ಸಾದವ್ರೊಬ್ರು ಪೆನ್ಷನ್ ಅಥವಾ ಒಂದು 58-60 ಇಯರ್ಸ್ ಆ ಜಾಬ್ ಎಲ್ಲ ಮುಗ್ದಿರುತ್ತೆ, ಅವರ ರಿಕ್ವೈರ್ಮೆಂಟೇ ಬೇರೆ ಇರುತ್ತೆ. ಕೆಲವ್ರ ಹತ್ರ ಲಂಸಮ್ ದುಡ್ಡು ಇರುತ್ತೆ, ಕೆಲವ್ರಿಗೆ ತಿಂಗಳು ದುಡ್ಡು ಹಾಕಂಗಿರುತ್ತೆ. ಸೊ ಪ್ರತಿಯೊಬ್ಬನ ಮನುಷ್ಯನ ಹೂಡಿಕೆ ಕೆಪಾಸಿಟಿನೇ ಬೇರೆ ಬೇರೆ ಇರುತ್ತೆ, ಜೊತೆಗೆ ಅವರ ರಿಕ್ವೈರ್ಮೆಂಟ್ ಕೂಡ ಬೇರೆ ಇರುತ್ತೆ. ಅಂದರೆ ಮಾರ್ಕೆಟಿಂದ ಹೆಂಗೆ ರಿಟರ್ನ್ ತೊಗೋಬೇಕು ಅನ್ನೋ ಒಂದು ಇದು ಬೇರೆ ಇರುತ್ತೆ. ಸೊ ಇದೆಲ್ಲ ಇಷ್ಟೊಂದು ಮೂವಿಂಗ್ ಕಾಂಪೊನೆಂಟ್ಸ್, ಅಂದರೆ ವೇರಿಯಬಲ್ಸ್ ಇರಬೇಕಾದ್ರೆ, ಅಂದರೆ ಎಷ್ಟೊಂದು ವಿಷಯಗಳು ಚೇಂಜಸ್ ಇರಬೇಕಾದ್ರೆ ಒಂದೇ ಥರ ಹೂಡಿಕೆ ಮಾಡಿದರೆ ಪ್ರತಿಯೊಬ್ಬರಿಗೂ ಸ್ಯಾಟಿಸ್ಫೈ ಆಗಲ್ಲ. ಪ್ಲಸ್ ಪ್ರತಿಯೊಬ್ಬರಿಗೂ ಅದರದಂಥ ಒಂದು ಬೆನಿಫಿಟ್ಸ್ ಸಿಗೋದಲ್ಲ ಹೂಡಿಕೆದಲ್ಲಿ. ಸೊ ನಾನು ಯಾವಾಗಲೂ ಶ್ರೀಮಂತ ಸಂಸ್ಥೆಯಲ್ಲಿ ನಾವು ಯಾವಾಗಲೂ ಹೇಳ್ತೀವಿ ಅಂದರೆ, ಆಲ್ವೇಸ್ ಅಡ್ಯಾಪ್ಟಿವ್ ಅಂದರೆ ನಾವು ನಮ್ಮ ರಿಕ್ವೈರ್ಮೆಂಟ್ ತಕ್ಕಂಗೆ ನಾವು ನಮ್ಮ ಇನ್ವೆಸ್ಟ್ಮೆಂಟ್ಸ್ ಆಗಲಿ ಅದನ್ನು ಚೇಂಜ್ ಮಾಡ್ತಾ ಹೋಗಬೇಕು ಅಂತ ಹೇಳ್ತೀನಿ. ಸೊ ಇದು ಮೇನ್ ಕಾನ್ಸೆಪ್ಟ್ ಆಫ್ ಐಡಿಯಲ್ ಪೋರ್ಟ್ಫೋಲಿಯೋ. ಐಡಿಯಲ್ ಪೋರ್ಟ್ಫೋಲಿಯೋ ಅಂದರೆ ಒಬ್ಬ ಕಾಲೇಜ್ ಸ್ಟೂಡೆಂಟ್ ತಮ್ಮ ಪೋರ್ಟ್ಫೋಲಿಯೋ ಹೆಂಗೆ ಇಟ್ಕೋಬೇಕು, ಮಿಡ್ಲ್ ಏಜ್ ಪರ್ಸನ್ ಹೆಂಗೆ ಇಟ್ಕೋಬೇಕು, ರಿಟೈರ್ಡ್ ಪರ್ಸನ್ ಹೆಂಗೆ ಇಟ್ಕೋಬೇಕು ಅನ್ನೋದು ಒಂದು ಹೈ ಲೆವೆಲಲ್ಲಿ ಬೇಕಾದ್ರೆ ನಾನು ನಿಮ್ಗೆ ಇವತ್ತು ಎಕ್ಸ್ಪ್ಲೈನ್ ಮಾಡ್ತೀನಿ ಸರ್. ಇವಾಗ ನೀವು ಐಡಿಯಲ್ ಪೋರ್ಟ್ಫೋಲಿಯೋದ ಬಗ್ಗೆ ಹೇಳಿದ್ರಿ, ಅದರ ಇಂಪಾರ್ಟೆನ್ಸ್ ಏನು ಅಂತ ಹೇಳ್ತೀರಿ ಅಂತ? ಈಗ ಫಾರ್ ಎಕ್ಸಾಂಪಲ್, ಈಗ ಒಬ್ಬ ಕಾಲೇಜ್ ಸ್ಟೂಡೆಂಟಿಗೆ ತುಂಬ ಟೈಮ್ ಇರುತ್ತೆ. ಅಂದರೆ ಅವನ ಜೀವನ ಒಂದು ನಮ್ಮ ಇಂಡಿಯನ್ ಆವ್ರೇಜ್ ಏಜ್ ಒಂದು 70 ಇಯರ್ಸ್ ಅಂದ್ಕೊಂಡ್ರು, ಅವನು ಈಗ ಒಂದು 20 ವರ್ಷ ಆದ್ರೂ ಅವ್ನ ಮುಂದೆ ಇನ್ನೂ 50 ವರ್ಷಗಳಿದೆ. ಆ 50 ವರ್ಷಗಳು ಅಂತ ಇರೋ ಒಂದು ಐಡಿಯಲ್ ಟೈಮ್. ಸೊ ಅದನ್ನು ಅವನು ಸದುಪಯೋಗ ಪಡಿಸ್ಕೋಬೋದು. ಅವನ ಇನ್ವೆಸ್ಟ್ಮೆಂಟ್ಸ್ ಇವತ್ತಿಂದಾನೇ ಒಂದು ರೀತಿಯಲ್ಲಿ ಬೆಳೆಸ್ಕೊಂಡು ಹೋದರೆ ಅವ್ನು 50 ಇಯರ್ಸ್ನ ತುಂಬ ಸದುಪಯೋಗವಾಗಿ ಅವನು ಬೆಳೆಸ್ಕೋಬೋದು.
ಮಿಡ್ಲ್ ಏಜ್ ಪರ್ಸನ್ ಅವನ 50 ಇಯರ್ಸ್ ಇಲ್ಲ, ಅವನ ಹತ್ರ ಒಂದು 25 ವರ್ಷ ಇರುತ್ತೆ ಅಥವಾ 20 ವರ್ಷ 30 ವರ್ಷ ಹಿಂಗಿರ್ಬೋದು. ಸೊ ಅವರು ಸ್ವಲ್ಪ ಬದಲಾವಣೆ ಮಾಡ್ಕೋ. ಆವಾಗ ಆ ಒಂದು ಟೈಮಿಗೆ ನನ್ನ ಒಂದು ಮಾರ್ಕೆಟಲ್ಲಿ ಯಾವತ್ತೂ ಎರಡು ಕಾನ್ಸೆಪ್ಟ್ ಇದೆ ಸರ್. ಒಂದು ಕಾನ್ಸೆಪ್ಟ್ ಅಂದರೆ ರಿಸ್ಕ್ ಆ್ಯಂಡ್ ರಿವಾರ್ಡ್ ಅಂತ ಹೇಳ್ತಾರೆ. ಯಾವತ್ತು ಎಲ್ಲ ಇನ್ಸ್ಟ್ರೂಮೆಂಟ್ಸಲ್ಲಿ, ನಮ್ಮ ಬರೀ ಸ್ಟಾಕ್ ಮಾರ್ಕೆಟಲ್ಲಿ ಮಾತ್ರ ಅಲ್ಲ, ಪ್ರತಿಯೊಂದು ಇನ್ಸ್ಟ್ರೂಮೆಂಟಲ್ಲಿ ನಮ್ಮ ಜೀವನದಲ್ಲಿ ಕೂಡ ರಿಸ್ಕ್ ಆ್ಯಂಡ್ ರಿವಾರ್ಡ್ ಅಂತ ಒಂದು ಕಾನ್ಸೆಪ್ಟ್ ಅರ್ಥ ಮಾಡ್ಕೋಬೇಕು. ಏನಂದರೆ ಹೈ ರಿಸ್ಕ್ ಹೈ ರಿವಾರ್ಡ್, ಲೋ ರಿಸ್ಕ್ ಲೋ ರಿವಾರ್ಡ್, ಇದಂತೂ ಕಟ್ಟಿಟ್ಟ ಬುತ್ತಿ. ನೀವು ಲೋ ರಿಸ್ಕ್ ತೊಗೊಂಡು ಹೈ ರಿವಾರ್ಡ್ ತೊಗೊಳ್ಳೋಂಥ ಸಾಧ್ಯತೆ ಇಲ್ಲವೇ ಇಲ್ಲ. ಎಲ್ಲಾದರೂ ಒಂದು ಕಡೆ ನೀವು ಒಂದೇ ವರ್ಷದಲ್ಲಿ ದುಡ್ಡು ಡಬಲ್ ಆಗುತ್ತೆ ಅಂತ ಹೇಳಿದ್ರೆ ಅರ್ಥ ಅದು ಹೈ ರಿಸ್ಕ್ ಅಂತಲೇ ನೀವು ಗೊತ್ತಿರಬೇಕು. ರಿಸ್ಕ್ ಅಂದರೆ ಅದಕ್ಕೆ ದುಡ್ಡು ಕಳ್ಕೊಳ್ಳೋವಂಥ ಒಂದು ವಿಷಯ. ಸೊ ಇದಕ್ಕೆ ಹಾಗಾಗಿ ಪ್ರತಿಯೊಬ್ಬ ಮನುಷ್ಯನಿಗೂ ಇಷ್ಟೊಂದು ವ್ಯತ್ಯಾಸ. ಈಗ 20 ಇಯರ್ಸ್ ಹುಡುಗ ಒಬ್ಬನಿಗೆ ಅವ್ನು ರಿಸ್ಕ್ ತೊಗೊಳ್ಳೋ ಕೆಪಾಸಿಟಿ ಜಾಸ್ತಿ ಇರುತ್ತೆ, ಯಾಕಂದರೆ ಅವನಿಗೆ 50 ಇಯರ್ಸ್ ಅವ್ನ ಮುಂದೆ ಇದೆ. ಸೊ ಅವನು ಮಾಡುವಂಥ ಒಂದು ಹೂಡಿಕೆ ಬೇರೆ ಥರನೇ ಇರ್ಬೋದು, ಮತ್ತು ಟೈಮ್ನ ಯೂಟಿಲೈಸ್ ಮಾಡ್ಕೊತಾ ಇರಬೇಕು. ಸೊ ಪ್ರತಿಯೊಂದರಲ್ಲೊಂದು ಬ್ಯಾಲೆನ್ಸ್ ತೊಗೋಬೇಕು. ಸೊ ಚಿಕ್ಕ ವಯ ಹುಡುಗ ಹೆಂಗೆ ಬ್ಯಾಲೆನ್ಸ್ ಮಾಡ್ಕೋತಾನೆ, ಮಿಡ್ಲ್ ಏಜ್ಡ್ ಹೆಂಗೆ ಬ್ಯಾಲೆನ್ಸ್ ಮಾಡ್ಕೋತಾರೆ, ಏಜ್ ಆದವ್ರು ಹೆಂಗೆ ಬ್ಯಾಲೆನ್ಸ್ ಮಾಡ್ಕೋತಾರೆ ಅನ್ನೋದೇ ಒಂದು ಐಡಿಯಲ್ ಪೋರ್ಟ್ಫೋಲಿಯೋನ ನಾವು ಇದು ಮಾಡ್ಕೋಬೋದು. ಹಾಗಾದರೆ ಸರ್, ಇವಾಗ ಚಿಕ್ಕ ವಯಸ್ಸಿನವರು ಆರಂಭಿಕ ಹಂತದಲ್ಲಿ ಅವರ ಪೋರ್ಟ್ಫೋಲಿಯೋನ ಹೇಗೆ ಇಂಪ್ರೂವ್ ಮಾಡ್ಬೋದು? ಸೊ ನಮ್ಮ ಪೋರ್ಟ್ಫೋಲಿಯೋನ ಯಾವತ್ತೂ ಒಂದು 4 ವಿಧದಲ್ಲಿ ನಾನು ವಿಂಗಡಣೆ ಮಾಡ್ತೀನಿ. 4 ಇದರಲ್ಲಿ ಡಿವಿಷನ್ ಮಾಡಬೇಕು. ಒಂದು ಡಿವಿಷನ್ ಬಂದು ಯಾವತ್ತೂ ಒಂದು ಹೆಡ್ಜಿಂಗ್ ಅಂತ ಹೇಳ್ತಾರೆ. ಎಲ್ಲರೂ ಮಾಡಬೇಕಿದ್ನ, ಯಾವುದೇ ವಯಸ್ಸಿನವರಾಗಿರಲಿ ಅವರು ಹೆಡ್ಜಿಂಗ್ ಅಂತ ಒಂದು ವಿಷಯ ಇರುತ್ತೆ. ಅದು ಹೆಡ್ಜಿಂಗ್ ಅಂದರೆ ಏನು? ಆಪತ್ಕಾಲದಲ್ಲಿ ನನಗೆ ಸಹಾಯ ಮಾಡಬೇಕು ಅಂತ. ಈಗ ನನಗೆ ಆಪತ್ಕಾಲ ಬಂದಾಗ ಸ್ಟಾಕ್ ಮಾರ್ಕೆಟ್ ಬಿದ್ದೋಗಿರ್ಬೋದು, ಆಪತ್ಕಾಲ ಬಂದಾಗ ಬ್ಯಾಂಕ್ ಮುಚ್ಚೋಗಿರ್ಬೋದು, ಆಪತ್ಕಾಲ ಬಂದಾಗ ನನಗೆ ಏನೋ ಒಂದನ್ನು ಚಿಟ್ ಫಂಡಲ್ಲಿ ಹಾಕ್ತಾರೆ, ಅವರು ಓಡೋಗಿಟ್ಟಿರ್ಬೋದು. ಸೊ ಆಪತ್ಕಾಲದಲ್ಲಿ ನನಗೆ ಸಹಾಯ ಮಾಡ್ತಾ ಇರಲ್ಲ, ಅಥವಾ ನಂತರ ಒಂದು ಸೈಟ್ ಇರುತ್ತೆ ಅಂತ ತಿಳ್ಕೊಳ್ಳಿ. ಆ ಸೈಟ್ನ ನಾನು ಆಪತ್ಕಾಲದಲ್ಲಿ ಮಾರಬೇಕು ಅಂತ ನನಗೆ ಆಗದೇ ಇರ್ಬೋದು. ಸೊ ಆಪತ್ಕಾಲದಲ್ಲಿ ನನಗೇನು ಬೇಕಾಗಿರುತ್ತೆ ಅಂದರೆ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ನನ್ನ ಇನ್ವೆಸ್ಟ್ಮೆಂಟ್ಸ್ ಕ್ರ್ಯಾಶ್ ಅಂತೂ ಆಗಲ್ಲ. ಅದಕ್ಕೆ ಹೆಡ್ಜಿಂಗ್ ಅಂತ ಹೇಳ್ತಾರೆ. ದ ಬೆಸ್ಟ್ ಹೆಡ್ಜಿಂಗ್ ಟೂಲ್ ಈಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್. ಸೊ ಸಿಲ್ವರಲ್ಲಿ ನಾನು ಸ್ವಲ್ಪ ಅಗ್ರೆಸಿವ್ ಆಗಿದ್ದೀನಿ, ಯಾಕಂದರೆ ಸಿಲ್ವರಲ್ಲಿ ಫ್ಯೂಚರಲ್ಲಿ ಒಂದು ಇಂಡಸ್ಟ್ರಿಯಲ್ ಯೂಸ್ ಇದೆ, ಮತ್ತು ಅದಕ್ಕೆಲ್ಲ ಹಲವಾರು ಕಾರಣಗಳಿದೆ. ಸಿಲ್ವರ್ ಆ್ಯಂಡ್ ಗೋಲ್ಡ್ ಈಸ್ ಅ ಹೆಡ್ಜಿಂಗ್ ಟೂಲ್. ಸೊ ಪ್ರತಿಯೊಬ್ಬ ಇನ್ವೆಸ್ಟರಲ್ಲೂ ಇದೊಂದಿರಬೇಕು, ಆಯಿತಾ. ಎರಡನೇದು ಡಿವಿಡೆಂಟ್ ಈಲ್ಡಿಂಗ್ ಸ್ಟಾಕ್ಸ್ ಅಥವಾ ಸೇಫ್ ಸ್ಟಾಕ್ಸ್ ಅಂತ ಹೇಳ್ತಾರೆ. ಆ ಡಿವಿಡೆಂಟ್ ಈಲ್ಡಿಂಗ್ ಸೇಫ್ ಸ್ಟಾಕ್ಸ್ ಅಂದರೆ ಅದರಲ್ಲಿ ನಿಮಗೆ ಹೂಡಿಕೆ ಮಾಡ್ತಾ ಹೋದರೆ ಅದು ಕ್ರ್ಯಾಶ್ ಆಗಲ್ಲ, ಅಥವಾ ತುಂಬ ಮೇಲೆ ಒಂದೇ ಸರಿ ಫಾಸ್ಟ್ ಹೋಗಲ್ಲ. ಬಟ್ ನಿಮಗೆ ಡಿವಿಡೆಂಟ್ಸ್ ಅಂದರೆ ಅವರು ಬಿಸ್ನೆಸ್ಸಲ್ಲಿ ಕೊಡುವಂತಹ ಪ್ರಾಫಿಟ್ಗಳು, ಆ ಪ್ರಾಫಿಟ್ನ ನಿಮಗೆ ಹೆಚ್ಚು ಕೊಡ್ತಾ ಇರ್ತಾರೆ. ಅದು ಒಂದು ವಿಂಗಡಣೆ ಇರುತ್ತೆ. ಇನ್ನೊಂದು ವಿಂಗಡಣೆ ಗ್ರೋತ್ ಸ್ಟಾಕ್ಸ್ ಅಂತ ಹೇಳ್ತಾರೆ. ಅಂದರೆ ನೀವು ಅದರಲ್ಲಿ ಹೂಡಿಕೆ ಹಾಕಿದ್ರೆ ತುಂಬ ಫಾಸ್ಟಾಗಿ ಮೇಲೆ ಹೋಗುವಂಥದ್ದು, ಅಥವಾ ಆಫ್ಟರ್ 3 ಇಯರ್ಸ್ ಡಬಲ್ ಆಗುವಂಥದ್ದು, ಟ್ರಿಪಲ್ ಆಗುವಂಥ ಒಂದು ಕೆಪಾಸಿಟಿ, ಅದಕ್ಕೆ ಗ್ರೋತ್ ಸ್ಟಾಕ್ಸ್ ಅಂತ ಹೇಳ್ತಾರೆ. 4ನೇ ವಿಂಗಡಣೆ ಏನಂದರೆ ಲಿಕ್ವಿಡ್ ಅಮೌಂಟ್ ಅಂತ ಹೇಳ್ತಾರೆ. ಲಿಕ್ವಿಡ್ ಅಮೌಂಟ್ ಅಂದರೆ ನಿಮಗೆ ಮೆಡಿಕಲ್ ಎಮರ್ಜೆನ್ಸಿ ಬರುತ್ತೆ ಅಥವಾ ಇನ್ನೊಂದು ಬರುತ್ತೆ, ಯಾವತ್ತೂ ನಿಮ್ಮ ಹತ್ರ ಒಂದು ಕಾಂಪೊನೆಂಟ್ ಲಿಕ್ವಿಡ್ ಫಂಡ್ ಇರಲೇಬೇಕು. ಸೊ ಇದು 4 ವಿಂಗಡಣೆ ಇರುತ್ತೆ. ಒಬ್ಬ ಕಾಲೇಜ್ ಹುಡುಗಂಗೆ ಆಯಿತಾ ಲಿಕ್ವಿಡ್ನ ಅಗತ್ಯ ಆಗಿರಲ್ಲ, ಅಂದರೆ ಲಿಕ್ವಿಡ್ನ ಅಗತ್ಯ ಇರಲ್ಲ. ಸೊ ಅವನ ಒಂದು ಐಡಿಯಲ್ ಪೋರ್ಟ್ಫೋಲಿಯೋಲಿ ಶುರು ಮಾಡಬೇಕಾದ್ರೆ ಅವ್ನು ಲಿಕ್ವಿಡಲ್ಲಿ ದುಡ್ಡು ಹಾಕೋದು ಬೇಕಾಗಿರಲ್ಲ. ಅವನೇನು ಮಾಡಬೇಕಂದ್ರೆ ಖಂಡಿತವಾಗ್ಲಿ ಪ್ರತಿಯೊಬ್ಬ ಏಜ್ ಗ್ರೂಪ್ ಅವನು ಹೆಡ್ಜಿಂಗಲ್ಲಿ ದುಡ್ಡು ಹಾಕಲೇಬೇಕು. ಸೊ ನನ್ನ ಒಂದು ಐಡಿಯಲ್ ಪೋರ್ಟ್ಫೋಲಿಯೋ ಹೆಂಗಿರುತ್ತೆ ಅಂದರೆ, ಒಬ್ಬ ಕಾಲೇಜ್ ಸ್ಟೂಡೆಂಟ್ ಅವನ ಈಗ ಅಕಸ್ಮಾತ್ ತಿಂಗಳಿಗೆ ಅವನೊಂದು 1,000 ರೂಪಾಯಿ ಹಾಕಬೇಕು, ಅಥವಾ ಒಂದು 2,000 ರೂಪಾಯಿ ಎಷ್ಟು ಒಂದು ಕೆಪಾಸಿಟಿ ಅದು ಹೇಳಿದ್ನಲ್ಲ ಆ ಥರ, ಅದರಲ್ಲಿ 20% ಆಫ್ ದ ಮನಿ ಅವ್ನು ಹೆಡ್ಜಿಂಗಲ್ಲಿ ಹಾಕಲೇಬೇಕು. ಗೋಲ್ಡ್ ಅಥವಾ ಸಿಲ್ವರಲ್ಲಿ ಅವ್ನು ಹಾಕಲೇಬೇಕು. ಅದ್ರ ಹಲವಾರು ಇನ್ಸ್ಟ್ರೂಮೆಂಟ್ಸ್ ಇದೆ. ಗೋಲ್ಡ್ ETFs ಇದೆ, ಸಾವರಿನ್ ಬಾಂಡ್ಸ್ ಇದೆ, ಗೋಲ್ಡ್ ಸಾವರಿನ್ ಬಾಂಡ್ಸ್ ಅಂತಿದೆ, ಅಥವಾ ಫಿಸಿಕಲ್ ಗೋಲ್ಡಲ್ಲಿ ಹಾಕ್ಬೋದು, ಡಿಜಿಟಲ್ ಗೋಲ್ಡಲ್ಲಿ ಹಾಕ್ಬೋದು, ಪ್ರತಿಯೊಂದು ತುಂಬ ಹಲವಾರಿದೆ, ಅದರಲ್ಲಿ ಹಾಕಬೋದು ಅವನು. ಹಾಗೆ ಡಿವಿಡೆಂಟ್ ಈಲ್ಡಿಂಗ್ ಸ್ಟಾಕಲ್ಲಿ ಈಗ ನೋಡಿ ಅವ್ನು 50 ಇಯರ್ಸ್ ಅಂತ ಹೇಳಿದೆ, ಈಗ ರಿಟೈರ್ಮೆಂಟ್ ಆಗೋದು ಅವನು 38 ಇಯರ್ಸಲ್ಲಿ ಆಗ್ತಾನೆ ಅಂತ ಅಂದ್ಕೊಳ್ಳೋಣ. ಸೊ ಹುಡುಗನ ಮುಂದೆ 38 ಇಯರ್ಸ್ ಅವ್ನ ಕೈಲಿದೆ. ಸೊ ಇವಾಗಲಿಂದನೇ ನಾನು ಡಿವಿಡೆಂಟ್ ಈಲ್ಡ್ ಸ್ಟಾಕ್ಸ್ ಹಾಕ್ತಾ ಹೋದರೆ ಅವನ ರಿಟೈರ್ಮೆಂಟಲ್ಲಿ ಅವನಿಗೆ ಇದು ಪೆನ್ಷನ್ ಥರ ಡಿವಿಡೆಂಟ್ಸ್ ಕೊಡ್ತಾ ಇರುತ್ತೆ ನಿಮಗೆ. ಸೊ ಅವ್ನು ಆರಾಮಾಗಿ ಏನು ಬೇಕೋ ಹಂಗೆ ಮಾಡ್ತಾ ಕೂತ್ಕೋಬೋದು. ಸೊ ನನ್ನ ಒಂದು ಇದರಲ್ಲಿ 20% ಅವ್ನು ಹೆಡ್ಜಿಂಗ್ ಹಾಕಿದ್ರೆ, ಇದರಲ್ಲಿ ಹಾಕಿದ್ರೆ 50% ಅವನು ಡಿವಿಡೆಂಟ್ ಈಲ್ಡಿಂಗ್ ಸ್ಟಾಕ್ಸಲ್ಲಿ ಹಾಕಬೇಕು, ಇನ್ನು 30% ಗ್ರೋತ್ ಸ್ಟೀಲ್ ಹಾಕಬೇಕು. ಬಟ್ ಒಂದು ವಿಷಯ ವೆರಿ ಇಂಪಾರ್ಟೆಂಟ್ ಅಂದರೆ, ಯಾವುದೇ ಸ್ಟಾಕಲ್ಲಿ ಹೂಡಿಕೆ ಮಾಡಿದ್ರು ಅದು ಫಂಡಮೆಂಟಲಿ ತುಂಬ ಒಂದು ಸ್ಟ್ರಾಂಗ್ ಸ್ಟಾಕ್ ಆಗಿರಬೇಕು. ಫಂಡಮೆಂಟಲಿ ಸ್ಟ್ರಾಂಗ್ ಸ್ಟಾಕ್ ಅಂದರೆ ಅದು ತುಂಬ ಚಾಲ್ತಿಯಲ್ಲಿ ನಡೀತಿರುವ ಬಿಸ್ನೆಸ್, ಅದರ ಬಿಸ್ನೆಸ್ಸಲ್ಲಿ ಏನೂ ಪ್ರಾಬ್ಲಮ್ ಇಲ್ಲದೇ, ಈಗ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ನಿಮ್ಮ ಕಣ್ಮುಂದೆನೇ ಅದು ಮುಚ್ಚಲ್ಲ, ಖಂಡಿತ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಕ್ ಬೋನ್ ನಮ್ಮ ಇಂಡಿಯಾದು. ಅದರ ಸ್ಟಾಕ್ ಕಮ್ಮಿ ಆಗ್ಬೋದು, ಜಾಸ್ತಿ ಆಗ್ಬೋದು, ಆದರೆ ಕ್ರ್ಯಾಶ್ ಅಂತೂ ಆಗೋದಿಲ್ಲ. ಅದಾದರೆ ನಮ್ಮ ದೇಶನೇ ಹೋಯ್ತು ಅಂತ ಅರ್ಥ. ಸೊ ಈ ಥರ ಒಂದು ಫಂಡಮೆಂಟಲಿ ಎಕ್ಸ್ಕ್ಲೂಸಿವ್ ಸ್ಟಾಕ್ಗಳಲ್ಲಿ ಡಿವಿಡೆಂಟ್ ಈಲ್ಡಿಂಗ್ ಸ್ಟಾಕ್ಸಲ್ಲಿ ಒಂದು 50%, ಒಂದು 20% ಅವನು 20 to 30% ಅವನು ಗ್ರೋತ್ ಸ್ಟಾಕಲ್ಲಿ, ಇನ್ನು 20% ಹೆಡ್ಜಿಂಗಲ್ಲಿ ಹಾಕೊಂಬಂದರೆ ಅವನ ಒಂದು ಪೋರ್ಟ್ಫೋಲಿಯೋ ತುಂಬ ಚೆನ್ನಾಗಿರುತ್ತೆ ಅಂತ ನನಗೆ ಅನ್ಸುತ್ತೆ. ಸರ್, ಹಾಗಿದ್ರೆ ಈ ಐಡಿಯಲ್ ಪೋರ್ಟ್ಫೋಲಿಯೋ ಅನ್ನುವಂಥದ್ದು ಸೂತ್ರ ಅದು ಎಲ್ಲರಿಗೂ ಒಂದೇ ರೀತಿ ಇರುತ್ತಾ ಅಥವಾ ಬೇರೆ ಬೇರೆ ಇರುತ್ತಾ ಅಂತ? ಖಂಡಿತವಾಗ್ಲೂ ಬೇರೆ ಬೇರೆ ಇರುತ್ತೆ. ನಾನು ಶುರುವಿನಲ್ಲೇ ನಿಮ್ಗೆ ಹೇಳ್ದಂಗೆ ಪ್ರತಿಯೊಬ್ಬನ ರಿಕ್ವೈರ್ಮೆಂಟ್ ಬೇರೆ ಇರುತ್ತೆ. ಈಗ ನನಗೆ
ನನ್ನ ರಿಕ್ವೈರ್ಮೆಂಟ್ ನಾನು ತುಂಬ ದೊಡ್ಡ ಒಂದು ಶ್ರೀಮಂತನಾಗಬೇಕು, ತುಂಬ ಬೇಗ ಶ್ರೀಮಂತನಾಗಬೇಕು ಅಂತ ಇರುತ್ತೆ ಅಂತ ತಿಳ್ಕೊಳ್ಳಿ. ವ್ಯಕ್ತಿತ್ವದ ಮೇಲೆ ಹೋಗುತ್ತೆ. ಇನ್ನೊಬ್ರು ತುಂಬ ಸೇಫ್ ಆಗಿರ್ತಾರೆ, ಅಂದರೆ ನಾನು ಜೀವನ ನಡೆದ್ರೆ ಸಾಕಪ್ಪ ಅಂತ ಹೇಳ್ತಾರೆ. ಪ್ರತಿಯೊಬ್ಬ ವ್ಯಕ್ತಿತ್ವದ ಮೇಲೆ ಹೋಗುತ್ತೆ. ನಾನು ಶುರು ಹೇಳಿದಂಗೆ ರಿಸ್ಕ್ ಆ್ಯಂಡ್ ರಿವಾರ್ಡ್ ಅಂತ ಹೇಳಿದೆ. ಈಗ ಆ ಥರ ಮೆಂಟಾಲಿಟಿ ಇರೋರು ಗ್ರೋತ್ ಸ್ಟಾಕ್ ಮತ್ತು ಡಿವಿಡೆಂಡ್ ಸ್ಟಾಕ್ ಅಂತ ಎರಡು ವಿಂಗಡಣೆ ಹೇಳಿದೆ ನಿಮಗೆ. ಆ ಒಂದು ಅಗ್ರೆಸಿವ್ ಮೆಂಟಾಲಿಟಿ ಇರೋರು ಗ್ರೋತ್ ಸ್ಟಾಕ್ನ ಪೋರ್ಟ್ಫೋಲಿಯೋ ಜಾಸ್ತಿ ಮಾಡಿಕೊಂಡು ನಿಮ್ಮ ಡಿವಿಡೆಂಡ್ ಸ್ಟಾಕ್ನ ಕಮ್ಮಿ ಮಾಡ್ಕೋಬೋದು. ಅದೇ ಒಬ್ಬ ಸೇಫ್ಟಿ ಬೇಕಾದವನು ನಿಮ್ಮ ಡಿವಿಡೆಂಡ್ ಸ್ಟಾಕ್ನ ಜಾಸ್ತಿ ಮಾಡಿಕೊಂಡು ಗ್ರೋತ್ ಸ್ಟಾಕ್ನ ಕಮ್ಮಿ ಮಾಡ್ಕೋಬೋದು. ಬಟ್ ನನ್ನ ಒಂದು ಅಡ್ವೈಸ್ ಅಥವಾ ನನ್ನ ಸಲಹೆ ಏನಂದರೆ, ನಾನು ಯಾವುದೇ ಒಂದು ಏಜ್ ಗ್ರೂಪಲ್ಲಿ ಇದ್ರೂ ಹೆಡ್ಜಿಂಗ್ ಅಂತೂ ಮಾಡೇ ಮಾಡ್ತೀನಿ. ಬಟ್ ಮಿಡ್ಲ್ ಏಜ್ ಪರ್ಸನ್ ಮತ್ತು ಒಬ್ಬರು ರಿಟೈರ್ಡ್ ಆಗಿರೋ ಪರ್ಸನ್ ಏನು ಮಾಡಬೇಕಂದ್ರೆ ಲಿಕ್ವಿಡ್ ಫಂಡ್ ಇಟ್ಕೊಳ್ಳೇಬೇಕು. ತಮ್ಮ ಪೋರ್ಟ್ಫೋಲಿಯೋಲಿ 10% ತಾವು ಎಷ್ಟೇ ಇನ್ವೆಸ್ಟ್ಮೆಂಟ್ ಮಾಡಲಿ ಪ್ರತಿಯೊಂದನ್ನು ಅವರು ಸ್ಟಾಕ್ ಮಾರ್ಕೆಟಲ್ಲಿ ಅಥವಾ ಬೇರೆ ಒಂದು ಇನ್ಸ್ಟ್ರೂಮೆಂಟಲ್ಲಿ ಹಾಕಬಾರ್ದು. ಲಿಕ್ವಿಡ್ ಆಗಿ, ಈಗ FD ಕೂಡ ಲಿಕ್ವಿಡ್ ಅಲ್ಲ, ಸೊ ಒಂದು ಲಿಕ್ವಿಡ್ ಒಂದು ಫಂಡಲ್ಲಿ ಅವ್ರು ಇಟ್ಕೊಳ್ಳೇಬೇಕು. ಲಿಕ್ವಿಡ್ ಫಂಡಿಗೆ ಉದಾಹರಣೆ ಹೇಳ್ತೀರಾ ಅಂತ? ಲಿಕ್ವಿಡ್ ಫಂಡಲ್ಲಿ ನಿಮ್ಮ ಒಂದು ಲಿಕ್ವಿಡ್ ಫಂಡ್ ಅಂದರೆ ವೆರಿ ಕ್ಲಿಯರ್ಲಿ, ನಾನು ಇವತ್ತು ನಂಗೆ ದುಡ್ಡು ಬೇಕು ಅಂದರೆ ನಂಗೆ ಇವತ್ತು ದುಡ್ಡು ಸಿಗಬೇಕು. ಅದು ಎಲ್ಲೇ ಇರಲಿ, ಅದು ಲಿಕ್ವಿಡ್ ಫಂಡ್. ನಿಮ್ಮ ಮನೆಯ ಒಂದು ಇದರಲ್ಲಿ ಒಂದು ಇದರಲ್ಲಿ ಇಟ್ಟಿರ್ಬೋದು, ಕಬೋರ್ಡಲ್ಲಿ ಇಟ್ಟಿರ್ಬೋದು, ಅಥವಾ SB ಅಕೌಂಟಲ್ಲಿ ಇಟ್ಟಿರ್ಬೋದು, ಅಥವಾ ಒಂದು ಸ್ಮಾಲ್ ಡ್ಯೂರೇಷನ್ FD ಅಕೌಂಟಲ್ಲಿ ಇಟ್ಟಿರ್ಬೋದು. ಆ FDನ ನೀವು ಬ್ರೇಕ್ ಮಾಡಿ ಇಮೇಜ್ ದುಡ್ಡು ತೊಗೊಳಂಗಿರಬೇಕು. ಇದೆಲ್ಲನೂ ಲಿಕ್ವಿಡ್ ಫಂಡ್ ಅಂತ ಹೇಳ್ತಾರೆ. ನಿಮ್ಮ ಸಡನ್ ಎಮರ್ಜೆನ್ಸೀಸ್ ಇದ್ದೇ ಇರುತ್ತೆ ಲೈಫಲ್ಲಿ, ನಮ್ಮ ಮುಂದೆ ಬಂದೇ ಬರುತ್ತೆ. ಸೊ ಪ್ರತಿಯೊಂದು ಹೂಡಿಕೆ ನಾವು ಈಗ ನಮ್ಮ ಸ್ಟಾಕ್ ಮಾರ್ಕೆಟಲ್ಲಿ ಹಾಕಿದ್ರೆ, ಸ್ಟಾಕ್ ಈಸ್ ಲಿಕ್ವಿಡ್, ಹೆವಿ ಲಿಕ್ವಿಡ್ ಅಂದರೆ ಹಿಂಗೆ ಮಾರಿದ್ರೆ ಹಿಂಗೆ ದುಡ್ಡು ಬರಬೇಕು ನನಗೆ, ಅದಕ್ಕೆ ಲಿಕ್ವಿಡ್ ಅಂತ ಹೇಳ್ತಾರೆ. ಸ್ಟಾಕ್ ಕೂಡ ಲಿಕ್ವಿಡೇನೆ, ಆದರೆ T+2 ಡೇಸ್, ಅಂದರೆ ಇವತ್ತು ಮಾರಿದ್ರೆ 2 ದಿನ ಆದಮೇಲೆ ದುಡ್ಡು ಬರುತ್ತೆ ನನಗೆ, ಆಯಿತಾ. ಗೋಲ್ಡ್ ಕೂಡ ಲಿಕ್ವಿಡೇನೆ, ಬಟ್ T+1 ಇದೆ ಅದಕ್ಕೆ. ಸೊ ಅದು ಅಷ್ಟೊಂದು ನೀವು ಲಿಕ್ವಿಡ್ ಅಲ್ಲ. ಸೊ ಹೈಲಿ, ಮತ್ತು ರಿಯಲ್ ಎಸ್ಟೇಟ್ ಕೂಡ ಲಿಕ್ವಿಡ್ ಅಲ್ವೇ ಅಲ್ಲ ರಿಯಲ್ ಎಸ್ಟೇಟ್. ಸೊ ಅದರಲ್ಲಿ ನಾವು ದುಡ್ಡು ಪಾರ್ಕ್ ಮಾಡೋಕ್ಕೆ ಬದಲು, ಈಗ ಎಷ್ಟೊಂದು ಜನ ಮೆಂಟಾಲಿಟಿ ಇರುತ್ತೆ, ನಾನು ಜೀವನ ಆರಾಮಾಗಿದ್ದೀನಿ, ನಂತರ 10 ಕೋಟಿ ರೂಪಾಯಿ ಅಥವಾ 5 ಕೋಟಿ ರೂಪಾಯಿ ಮನೆ ಇದೆ ಅಂತ ಅನ್ಕೋತಾರೆ. ಬಟ್ ಅವ್ರು ನಿಜವಾಗ್ಲೂ ದುಡ್ಡು ಬೇಕಾದಾಗ 5 ಕೋಟಿನ ಮಾರೋಕ್ಕಾಗಲ್ಲ ನಾವು. ಸೊ ಆ ಒಂದು 10% ಆಫ್ ಯುವರ್ ಪೋರ್ಟ್ಫೋಲಿಯೋ, ಮಿಡ್ಲ್ ಏಜ್ ಪೀಪಲ್, ರಿಟೈರ್ಡ್ ಪೀಪಲ್, ಅವ್ರು 10% ಆಫ್ ದ ಪೋರ್ಟ್ಫೋಲಿಯೋ ಶುಡ್ ಬಿ ಇನ್ ಲಿಕ್ವಿಡ್ ಅಂತ ನನ್ನ ಒಂದು ಸಲಹೆ. ಸರ್, ಹಾಗಿದ್ರೆ ಸುಮಾರು 40-50 ವರ್ಷದ ಈ ಮಿಡ್ಲ್ ಏಜ್ನವರು ಒಂದು ಐಡಲ್ ಪೋರ್ಟ್ಫೋಲಿಯೋನ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆಯಾ? ಖಂಡಿತವಾಗ್ಲೂ ಸಾಧ್ಯ ಇದೆ ಸರ್. ನಮ್ಮ ಸ್ಟಾಕ್ ಮಾರ್ಕೆಟ್ ಅಥವಾ ನಮ್ಮ ಇನ್ವೆಸ್ಟ್ಮೆಂಟ್ ನಮ್ಮ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ, ಬೇರೆ ಬಿಸ್ನೆಸ್ಗಳು, ಅಂದರೆ ಬೇರೆ ಬಿಸ್ನೆಸ್ಗಳೀಗ ಫಾರ್ ಎಕ್ಸಾಂಪಲ್ ಒಂದು ಹೋಟೆಲ್ ಇಟ್ಟಿರ್ತೀರ, ಸಡನ್ನಾಗಿ ನಾನು ಸೌತ್ ಇಂಡಿಯನ್ ಹೋಟೆಲ್ ಬಂದು ನಾರ್ತ್ ಇಂಡಿಯನ್ ಮಾಡಬೇಕಂದ್ರೆ ತುಂಬ ಕಷ್ಟಪಡಬೇಕು. ಬಟ್ ಆದರೆ ನಮ್ಮ ಸ್ಟಾಕ್ ಮಾರ್ಕೆಟಲ್ಲಿ ಆ ಥರ ಅಲ್ಲ. ನೀವು ತುಂಬ ಒಂದೇ ದಿನದಲ್ಲಿ ನಿಮ್ಮ ಪೋರ್ಟ್ಫೋಲಿಯೋನ ಅಡ್ಜಸ್ಟ್ಮೆಂಟ್ಸ್ ಮಾಡ್ಕೋಬೋದು. ಸೊ ನಿಮ್ಮ ಒಂದು ಆಲ್ರೆಡಿ ನೀವು ಹೂಡಿಕೆದಾರ ಆಗಿದ್ದು, ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಒಂದು ಹ್ಯಾಪಜಾರ್ಡ್ ಆಗಿದ್ದು, ಅಂದರೆ ನಿಮ್ಮೊಂದು ಐಡಿಯಲ್ ಪೋರ್ಟ್ಫೋಲಿಯೋ ಥರ ಇಲ್ಲದೇ ಇದ್ದಾಗ ನೀವೇನು ಮಾಡಬೇಕು ಅಂದರೆ, ನೀವು ಐಡೆಂಟಿಫೈ ಮಾಡಬೇಕು. ಐಡೆಂಟಿಫೈ ಅಂದರೆ ಹೆಂಗಂದರೆ, ನನ್ನ ಸ್ಟಾಕ್ಗಳಲ್ಲಿ ನನ್ನ ಹೂಡಿಕೆ ಎಷ್ಟು, ಫಾರ್ ಎಕ್ಸಾಂಪಲ್ ನನ್ನ ಹೂಡಿಕೆ ಒಂದು 20 ಲಕ್ಷ ಇರ್ತದೆ ಅಂದ್ಕೊಳ್ಳೋಣ. ಆ ಹೂಡಿಕೆಯಲ್ಲಿ ನಾನು ಎಷ್ಟು ಪ್ರಾಫಿಟ್ ಬುಕ್ ಮಾಡಿಕೊಂಡು ಅದನ್ನು ಎಷ್ಟು ನಾನು ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ನೀವು ಮಾಡ್ಕೊಂಡು, ಫಸ್ಟ್ ನಾನು ಯಾವತ್ತೂ ಹೇಳ್ತಾ ಇದ್ದೀನಿ, ಅದೇ ಒಬ್ಬ 40-50 ಇಯರ್ಸ್ ಎಕ್ಸಾಂಪಲ್ ಕೇಳಿದ್ರಿ, ಅದರಲ್ಲಿ ಅವರಿಗೆ ನಾನು ಲಿಕ್ವಿಡ್ ಫಂಡ್ ಇರಲೇಬೇಕಂತ ಹೇಳಿದೆ, ನಿಮಗೆ ಗೋಲ್ಡ್ ಇರಲೇಬೇಕಂತ ಹೇಳಿದೆ, ಅಂದರೆ ಹೆಡ್ಜಿಂಗ್ ಟೂಲ್ ಇರಲೇಬೇಕಂತ ಹೇಳಿದೆ, ಅದು 30% ಆಗೋಯ್ತು. ಇನ್ನು ಮಿಕ್ಕಿದ್ದು 70% ಇರುತ್ತೆ. ಸೊ ಅವ್ರು ಏನು ಮಾಡಬೇಕಂದ್ರೆ, ತಮ್ಮ ಒಂದು 20 ಲಕ್ಷ ಪೋರ್ಟ್ಫೋಲಿಯೋ ಅಕಸ್ಮಾತ್ ಇದ್ದರೆ ಅವ್ರದ್ದು, ಅದರಲ್ಲಿ ಹ್ಯಾಪಜಾರ್ಡ್ ಆಗಿದ್ದರೆ ಅದರಲ್ಲಿ ಕೆಲವು ಸ್ಟಾಕ್ಗಳು ಆಲ್ರೆಡಿ ಪ್ರಾಫಿಟಲ್ಲಿ ಇರುವಂಥ ಸ್ಟಾಕ್ಗಳನ್ನ ಅವರು ಪ್ರಾಫಿಟ್ ಬುಕ್ ಮಾಡಿಕೊಂಡು, ಆ ಬರುವ ದುಡ್ಡಲ್ಲಿ ಅವರು ಹೆಡ್ಜಿಂಗ್ ಮಾಡಿಕೊಂಡು 30% ಕವರ್ ಆಗುತ್ತೆ. ಇನ್ನು ಮಿಕ್ಕಿದ್ರಲ್ಲಿ ಇನ್ನೊಂದು 70% ಏನಿದೆ, ಆ ಮಿಡ್ಲ್ ಏಜ್ 40-50% ಅವರನ್ನು ಈಕ್ವಲ್ ಆಗಿ ಡಿವಿಡೆಂಡ್ ಈಲ್ಡಿಂಗ್ನ 35%, ಗ್ರೋತ್ ಸ್ಟಾಕ್ನ 35% ಮಾಡ್ಕೋಬೋದು. ಈ ಥರ ಮಾಡಿ ಒಂದು ಐಡಿಯಲ್ ಪೋರ್ಟ್ಫೋಲಿಯೋಗೆ ಅವರು ಬರ್ಬೋದು. ಹೊಸದಾಗಿ ಬರೋರು ಕೂಡ ಸ್ಟಾರ್ಟಿಂಗಿಂದಾನೇ ನಾವು ಈ ಥರ ಒಂದು ಐಡಿಯಲ್ ಪೋರ್ಟ್ಫೋಲಿಯೋ ನಾವು ಇನ್ವೆಸ್ಟ್ಮೆಂಟ್ಸ್ ಮಾಡ್ತಾ ಬರ್ಬೋದು. ಅಂದರೆ ಎಲ್ಲ ಏಜನರು ಕೂಡ ಅವರದಂಥ ಅಡ್ವಾಂಟೇಜಸ್ ಇದೆ ಅಂತ ತಾವು ಹೇಳ್ತೀರಿ? ಖಂಡಿತವಾಗ್ಲೂ ಸ್ಟಾಕ್ ಮಾರ್ಕೆಟಲ್ಲಿ ಅಥವಾ ನಮ್ಮ ಒಂದು ಅವ್ರು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದರೆ, ಒಂದು ಪ್ಲ್ಯಾಂಡಾಗಿ ಮಾಡಿದ್ರೆ ಯಾವತ್ತೂ ಅವ್ರಿಗೆ ರಿವಾರ್ಡ್ ಚೆನ್ನಾಗಿರುತ್ತೆ. ಅನ್ಪ್ಲ್ಯಾಂಡಾಗಿ ಮಾಡಿದ್ರೆ ಅವ್ರು, ಈಗ ಮ್ಯೂಚುವಲ್ ಫಂಡಲ್ಲಿ ಏನಾಗುತ್ತೆ ಅಂದರೆ, ಮ್ಯೂಚುವಲ್ ಫಂಡ್ ಹೆಂಗಿರುತ್ತೆ ಅಂದರೆ, ಪ್ರತಿಯೊಬ್ಬರಿಗೂ ಒಂದು ಸಿಂಗಲ್ ಸೂತ್ರವಾಗಿರುತ್ತೆ ಅದು. ಅಂದರೆ ಈಗ ಚಿಕ್ಕ ಹುಡುಗ ಹೋದರೂ ಅವ್ನಿಗೆ ಅದೇ ಸೂತ್ರ, ವಯಸ್ಸಾದವ್ರು ಹೋದರೂ ಅದೇ ಸೂತ್ರ, ಮಿಡ್ಲ್ ಏಜ್ ಹೋದರೂ ಒಂದೇ ಸೂತ್ರ ಅವ್ರಿಗಿರೋದು. ಸೊ ಮ್ಯೂಚುವಲ್ ಫಂಡ್ ನಾಟ್ ಡಿಸೈನ್ಡ್ ಫಾರ್ ಬೀಯಿಂಗ್ ಅಡ್ಯಾಪ್ಟಿವ್, ಅಂದರೆ ಡಿಸೈನ್ ಆಗಿಲ್ಲ, ಅದು ಒಂದೇ ಥರ ಇರೋದು. ಸೊ ನಿಮಗೆ ಅದರಿಂದ ಬರುವ ರಿವಾರ್ಡ್ಗಳು ಕೂಡ ನಿಮ್ಗೆ ಸೂಟಬಲ್ ಆಗದೇ ಇರ್ಬೋದು. ಕೆಲವು ಸೂಟಬಲ್ ಆಗುತ್ತೆ, ಮ್ಯಾಕ್ಸಿಮಮ್ ಜನ ಸೂಟಬಲ್ ಆಗದೇ ಇರಲ್ಲ ಅದಕ್ಕೆ. ಸೊ ಹಾಗಾಗಿ ನೀವೇ ಒಬ್ಬ ಅಡ್ಯಾಪ್ಟಿವ್ ಇನ್ವೆಸ್ಟ್ ನಿಮ್ಮ ಸ್ವಂತವಾಗಿ ನೀವು ಮಾಡ್ಕೊಂಡು ಹೋದರೆ, ಈ ಥರ ಒಂದು ಮಾಡ್ಕೊಂಡ್ರೆ ನಿಮ್ಮ ರಿಕ್ವೈರ್ಮೆಂಟ್ ಪ್ರಕಾರ ನೀವು ಅದನ್ನು ಮಾಡಿಫೈ ಮಾಡ್ಕೋಬೋದು. ಸರ್, ನೀವು ಐಡಲ್ ಪೋರ್ಟ್ಫೋಲಿಯೋ ಬಗ್ಗೆ ಮಾತನಾಡುವಂಥ ಸಂದರ್ಭದಲ್ಲಿ ಗ್ರೋತ್ ಸ್ಟಾಕ್ಗಳ ಬಗ್ಗೆ ಹೇಳಿದ್ರಿ, ಅದ್ರ ಬಗ್ಗೆ ಸ್ವಲ್ಪ ವಿವರಿಸ್ತೀರಾ ಅಂತ? ಓಕೆ, ಗ್ರೋತ್ ಸ್ಟಾಕ್ ಅಂದರೆ ಪ್ರತಿಯೊಂದು ಕಂಪನಿ ನೋಡಿ, ಯಾವತ್ತೂ ಅಷ್ಟೇ, ಒಂದು ಸ್ಟಾಕ್ ಅಂದ್ಕೊಳ್ಳೆ ನೀವು ಒಂದು ತಿಳ್ಕೋಬೇಕು, ಒಂದು ಬಿಸ್ನೆಸ್ ಅದೊಂದು. ಆ ಬಿಸ್ನೆಸ್ಸಲ್ಲಿ ನೀವು ಹೂಡಿಕೆ ಮಾಡ್ತಾ ಇರೋಂಥ ಅರ್ಥ. ಸೊ ಕೆಲವು ಬಿಸ್ನೆಸ್ ಏನು ಮಾಡಿರ್ತಾರೆ ಅಂದರೆ, ಅವರ ಒಂದು ನಿಟ್ಟೆ ಕೂಡ ತುಂಬ ಒಂದು ಅಗ್ರೆಸಿವ್ ಆಗಿರುತ್ತೆ, ಒಂದು ಅವರ ಒಂದು ಇದೇ ಒಂದು ಅಗ್ರೆಸಿವ್ ಆಗಿರುತ್ತೆ. ಕೆಲವು ಬಿಸ್ನೆಸ್ಗಳು ತುಂಬ ಒಂದು ಕಾಮಾಗಿ ಪೀಸ್ಫುಲ್ಲಾಗಿ ಆರಾಮ ಹೋಗುವಂಥ ಒಂದು ಬಿಸ್ನೆಸ್ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ IT ಸ್ಟಾಕ್ಗಳೇ ನೋಡಿದ್ರೆ ನಿಮಗೆ ಟಾಟಾ ಕಂಪನಿ ಎಲ್ಲ ನೋಡಿದ್ರೆ ನಿಮಗೆ ಒಂದು ಸ್ವಲ್ಪ ಆರಾಮಾಗಿ, ಅಂದರೆ ದೇ ಆರ್ ಲೈಕ್ ಲಾಂಗ್ ಟರ್ಮ್ ಆಗಿ ತಮ್ಮ ಇನ್ವೆಸ್ಟ್ಮೆಂಟ್ಸ್ಗಳು ಕೂಡ ಸ್ಲೋ ಆಗಿ ಮಾಡಿಕೊಂಡು
ಆರಾಮ ಹೋಗುತ್ತೆ. ಕೆಲವು IT ಕಂಪ್ನಿಗಳು ತುಂಬ ಅಗ್ರೆಸಿವ್ ಇರ್ತಾರೆ. ಅಂದರೆ ಈಗ ಸ್ಟಾರ್ಟಪ್ಸ್ಗಳು ನೋಡ್ಬೋದು ನೀವು. ಸ್ಟಾರ್ಟಪ್ಸ್ಗಳಲ್ಲಿ ತುಂಬ ಅಗ್ರೆಸಿವ್ ತಮ್ಮ ಇನ್ವೆಸ್ಟ್ಮೆಂಟ್ಸ್ ಮಾಡಿರ್ತಿರ್ತಾರೆ ಅವರು. ಹಾಗೇನೆ ಅವ್ರ ರಿಟರ್ನ್ಸ್ ಕೂಡ ತುಂಬ ಜಾಸ್ತಿ ಬರ್ತದೆ. ರಿಸ್ಕ್ ಆ್ಯಂಡ್ ರಿವಾರ್ಡ್ ಅಗೇನ್. ಸೊ ಗ್ರೋತ್ ಸ್ಟಾಕ್ಸ್ಗಳು ಹೆಂಗೆ ಅಂದರೆ, ಈ ಕೆಲವು ಬಿಸ್ನೆಸ್ಗಳಲ್ಲಿ ನೀವು ಹೆಂಗೆ ಇನ್ವೆಸ್ಟ್ ಮಾಡ್ತೀರಾ ಅಂದರೆ, ಅವರ ಫಂಡಮೆಂಟಲ್ಸ್ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಅವರ ಒಂದು ಕಂಪ್ನಿಯ ಗ್ರೋತ್ ಕೂಡ ತುಂಬ ಫಾಸ್ಟ್ ಹೋಗಿರುತ್ತೆ. ಇದಕ್ಕೆ ಗ್ರೋತ್ ಸ್ಟಾಕ್ಸ್ ಅಂತ ಹೇಳ್ತಾರೆ. ಈಗ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಈಗ ಒಂದು ಬ್ಯಾಂಕ್ ಅಂತ ಅಂದ್ಕೊಳ್ಳೋಣ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತು ಬಂಧನ್ ಬ್ಯಾಂಕ್ ಅಂತ ಅಂದ್ಕೊಳ್ಳೋಣ, ಅಥವಾ AU ಸ್ಮಾಲ್ ಬ್ಯಾಂಕ್ ಅಂತಿದೆ. ಇವರೆಲ್ಲ ನೋಡ್ಕೊಂಡಾಗ ನಿಮಗೆ ಈ ಕೆಲವು ಬಂಧನ್ ಬ್ಯಾಂಕ್, AU ಸ್ಮಾಲ್ ಬ್ಯಾಂಕ್ ನೀವು ತುಂಬ ಅಡ್ವರ್ಟೈಸ್ಮೆಂಟ್ ಕೊಡೋದು ನೋಡ್ತೀರಾ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಷ್ಟೊಂದು ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇರಲ್ಲ, ಯಾಕಂದರೆ ಅವ್ರು ಆಲ್ರೆಡಿ ಪೋರ್ಟ್ಫೋಲಿಯೋ ಚೆನ್ನಾಗಿರುತ್ತೆ, ಅವರೊಂದು ಲೀನಿಯರ್ ಗ್ರೋತ್ ಪಾತ್ರ ಇರ್ತಾರೆ. ಬಟ್ ಈ ಬಂಧನ್ ಬ್ಯಾಂಕ್ ಅಥವಾ AU ಸ್ಮಾಲ್ ಬ್ಯಾಂಕ್ ಈ ಥರ ಕೆಲವು ಬ್ಯಾಂಕ್ಗಳು ಇವರ ಫಂಡಮೆಂಟಲ್ಸ್ ಚೆನ್ನಾಗಿ ಇದ್ದರೆ, ಅಂದರೆ ಇವರ ನಂಬರ್ಸ್ ಎಲ್ಲ ಚೆನ್ನಾಗಿದ್ದರೆ ಇವರ ಗ್ರೋತ್ ತುಂಬ ಫಾಸ್ಟ್ ಆಗ್ತಿರುತ್ತೆ. ಸೊ ನಿಮ್ಮ ಇನ್ವೆಸ್ಟ್ಮೆಂಟ್ಸ್ ಏನಿದೆ, ಈಗ 1 ಲಕ್ಷ ರೂಪಾಯಿ, 2 ಲಕ್ಷ, 3 ಲಕ್ಷ, 4 ಲಕ್ಷ ಆಗೋದು ತುಂಬ ಫಾಸ್ಟ್ ಆಗ್ತಾ ಇರುತ್ತೆ. ಈ ರೀಸೆಂಟ್ ಟೈಮ್ಸಲ್ಲಿ ನೋಡಿರೋದು ಅದಾನಿ. ಈಗ ಟಾಟಾ ಪವರ್ ಅಂತಲೂ ಇದೆ, ಅದಾನಿ ಪವರ್ ಅಂತಲೂ ಇದೆ. ಟಾಟಾ ಪವರ್ ನೋಡಿ ಸ್ಲೋವಾಗಿ ಹೋಗ್ತಾ ಇತ್ತು, ಅದಾನಿ ಪವರ್ ಸಡನ್ನಾಗಿ ಒಂದು ಜಂಪ್ ತೊಗೊಂಡು, ಯಾಕಂದರೆ ಅವರ ಒಂದು ನೆಟ್ಟು ನಿಲುವೇ ಬೇರೆ ಬೇರೆ ಥರ ಇರುತ್ತೆ. ಸೊ ಹಾಗಾಗಿ ಇದಕ್ಕೆ ಗ್ರೋತ್ ಸ್ಟಾಕ್ಸ್ ಅಂತ ಹೇಳ್ತಾರೆ. ಸೊ ಫಾಸ್ಟರ್ ರಿಟರ್ನ್ಸ್ ಬರ್ತಾ ಇರುತ್ತೆ. ಅಗೇನ್ ರೂಲ್ ನಂಬರ್ 1 ಏನು, ಫಾಸ್ಟಾಗಿ ಗ್ರೋತ್ ಅಂದರೆ ಅರ್ಥ ಏನದು, ರಿಸ್ಕ್ ಜಾಸ್ತಿ ಅಂತ ಅರ್ಥ. ಓಕೆ, ಇದು ಒಂದು ಗ್ರೋತ್ ಸ್ಟಾಕಲ್ಲಿ ರಿಸ್ಕ್ ಜಾಸ್ತಿ ಇರುತ್ತೆ, ರಿವಾರ್ಡ್ ಕೂಡ ಜಾಸ್ತಿ ಇರುತ್ತೆ. ಈ ಡಿವಿಡೆಂಡ್ ಈಲ್ಡಿಂಗ್ ಸ್ಟಾಕ್ ಅಥವಾ ಸೇಫ್ ಸ್ಟಾಕಲ್ಲಿ ರಿವಾರ್ಡ್ ಕಮ್ಮಿ ಇರುತ್ತೆ, ರಿಸ್ಕ್ ಕೂಡ ಕಮ್ಮಿ ಇರುತ್ತೆ. ಇದೊಂದು ಅರ್ಥ ಮಾಡ್ಕೋಬೇಕು. ಸರ್, ಹಾಗಿದ್ರೆ ಈ ಐಡಿಯಲ್ ಪೋರ್ಟ್ಫೋಲಿಯೋದಿಂದ ಯಾವಾಗ ಎಕ್ಸಿಟ್ ಆಗ್ಬೋದು ಹಾಗೂ ಯಾವಾಗ ಚೇಂಜ್ ಮಾಡ್ಬೋದು ಅಂತ ಹೇಳ್ತೀರಾ? ವೆರಿ ಗುಡ್ ಕ್ವೆಶನ್ ಸರ್, ಥ್ಯಾಂಕ್ ಯು. ಸೊ ಸ್ಟಾಕ್ ಮಾರ್ಕೆಟ್ ಸ್ಪೆಷಾಲಿಟಿ ಅಂದರೆ ಇದು ಹೈಲಿ ಲಿಕ್ವಿಡ್, ಅಂದರೆ ನೀವು ಯಾವಾಗ ಬೇಕಾದರೂ ಎಕ್ಸಿಟ್ ಮಾಡ್ಕೋಬೋದು ಇದರಲ್ಲಿ. ಆದರೆ ಇದು ಸೂತ್ರ ಅಲ್ಲ. ಈಗೇನಾಗುತ್ತೆ ಅಂದರೆ, ಈಗ ಒಬ್ಬ ಸ್ಟೂಡೆಂಟ್ ಅಂತ ಅಂದ್ಕೊಳ್ಳೋಣ, ಅವನ ಒಂದು ಗುರಿ ನಾನೊಂದು 35 ಇಯರ್ಸ್ ಅಥವಾ 40 ಇಯರ್ಸ್ ಅಥವಾ 50 ಇಯರ್ಸ್ ಅಂತ ಒಂದು ಗುರಿ ಇರುತ್ತೆ ಅಂತ ತಿಳ್ಕೊಳ್ಳಿ. ನನ್ನ ಸಜೆಷನ್ ಪ್ರಕಾರ ನಿಮ್ಮ ಇನ್ವೆಸ್ಟ್ಮೆಂಟ್ಸ್ ಏನಿದೆ ಅದು ನಿಮ್ಮ ಲಾಸ್ಟ್ ಪಾಯಿಂಟ್ ಆಗಿರಬೇಕು ಟಚ್ ಮಾಡೋಕ್ಕೆ. ಅದನ್ನು ಟಚ್ಚೇ ಮಾಡಬಾರ್ದು. ಅದನ್ನ ನಾವು ಅದರಲ್ಲಿ ಹೂಡಿಕೆ ಮಾಡ್ತಾ ಹೋಗಬೇಕು, ಒಂದು ಸೈಂಟಿಫಿಕ್ ಮೆಥಡಲ್ಲಿ ಹೂಡಿಕೆ ಮಾಡ್ತಾ ಹೋಗಬೇಕು. ಓಕೆನಾ, ಅದನ್ನು ಎಕ್ಸಿಟೇ ಮಾಡಬಾರ್ದು ನನ್ನ ಪ್ರಕಾರ. ಬಟ್ ನೀವು ಯಾವಾಗ ಬೇಕಾದ್ರೂ ಎಕ್ಸಿಟ್ ಮಾಡ್ಬೋದು, ನಿಮ್ಮನ್ನ ಯಾರೂ ತಡೆಯಲ್ಲ, ಆಯಿತಾ. ಸೊ ನೀವು ತಡೆದ್ರೆ ನಿಮ್ಮ ಕಾಂಪೌಂಡಿಂಗ್ ಇಂಟ್ರೆಸ್ಟ್ ಏನೊಂದು ಬೆನಿಫಿಟ್ಸ್ ಇದೆ ಇನ್ವೆಸ್ಟ್ಮೆಂಟ್ಸಲ್ಲಿ, ಅದನ್ನು ನೀವು ಲೂಸ್ ಮಾಡ್ಕೋತೀರಾ. ಸೊ ನನ್ನ ಪ್ರಕಾರ ನಿಮ್ಮ ಒಂದು ಗುರಿ ಏನಿದೆ, ಆ ಗುರಿ ರೀಚ್ ಆಗೋ ತನಕ ಇದರಲ್ಲಿ ಎಕ್ಸಿಟ್ ಮಾಡುವುದು ಒಳ್ಳೆಯದಲ್ಲ ಅಂತ ನನ್ನ ಅನಿಸುತ್ತೆ, ಎಕ್ಸಿಟ್ ಮಾಡೋದು. ಬಟ್ ನಿಮಗೆ ಅಕಸ್ಮಾತ್ ಏನೋ ಸಡನ್ನಾಗಿ ಏನಾದ್ರು ಬೇಕು ಅಂದರೆ ಖಂಡಿತವಾಗ್ಲೂ ನೀವು ಎಕ್ಸಿಟ್ ಮಾಡಿ ಮತ್ತೆ ರೀಇನ್ವೆಸ್ಟ್ ನಾವು ಆ ಪೋರ್ಟ್ಫೋಲಿಯೋ ಮತ್ತೆ ಬರ್ಬೋದು. ಎಕ್ಸಿಟ್ ಮಾಡಿ ದುಡ್ಡನ್ನು ಉಪಯೋಗಿಸ್ಕೊಂಡು ಮತ್ತೆ ದುಡ್ಡು ಬಂದಾಗ ವಾಪಸ್ ನೀವು ಎಂಟ್ರಿ ಮಾಡ್ಬೋದು. ಈ ಬೆನಿಫಿಟ್ ಇದೆ ಸ್ಟಾಕ್ ಮಾರ್ಕೆಟಲ್ಲಿ, ಅದು ಐಡಿಯಲ್ ಪೋರ್ಟ್ಫೋಲಿಯೋ. ಅಷ್ಟು ಮಾತ್ರ ಅಲ್ಲ, ನೀವು ಯಾವಾಗ ಅಡ್ಜಸ್ಟ್ ಮಾಡಬೇಕು ಅಂತ ಕೇಳ್ತಾ ಇದ್ದೀರಾ. ಸೊ ಆ್ಯಸ್ ಆ್ಯಂಡ್ ವೆನ್ ದ ಗ್ರೋ ಆಗ್ತಾನೆ, ಈಗ 20 ವರ್ಷದ ಹುಡುಗ ಶುರು ಮಾಡಿರ್ತಾನೆ, ಅವನು 25 ಇಯರ್ಸ್ ಆಗುತ್ತೆ, 30 ಇಯರ್ಸ್ ಆಗುತ್ತೆ. ಎವ್ರಿ 5 ಇಯರಲ್ಲಿ ಅವನು ತನ್ನ ಒಂದು ಪೋರ್ಟ್ಫೋಲಿಯೋನ ಪರ್ಸೆಂಟೇಜನ್ನ ಡಿಕ್ರೀಸ್ ಮಾಡ್ಕೊಂಬರ್ಬೇಕು. ಆಫ್ಟರ್ 25 ಇಯರ್ಸ್ ಒಂದು ಮದುವೆ ಆಯಿತು ಅವನಿಗೆ, ಅಥವಾ ಆ ಹುಡುಗಿಗೆ ಮದುವೆ ಆಯಿತು, ಒಂದು ಫ್ಯಾಮಿಲಿ ಶುರು ಆಯಿತು ಅಂದರೆ ರೆಸ್ಪಾನ್ಸಿಬಿಲಿಟಿ ಶುರು ಆಯಿತು ಅಂತ ಅರ್ಥ. ಹಿ ಈಸ್ ನೋ ಮೋರ್ ಡಿಪೆಂಡ್ ಆನ್ ಪೇರೆಂಟ್ಸ್. ಆವಾಗ ಲಿಕ್ವಿಡ್ ಫಂಡನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಬರಬೇಕು. ಅವನೇ ತನ್ನ ಜೀವನದ ಒಂದು ಜವಾಬ್ದಾರಿ ಬರ್ತಾ ಇರೋಂಗೆ ಲಿಕ್ವಿಡ್ ಫಂಡ್ ಏನು ನಾನು ಮಕ್ಕಳಿಗೆ ಬೇಡ ಅಂತ ಹೇಳಿದೆ, ಕಾಲೇಜ್ ಮಕ್ಕಳಿಗೆ 20 ಇಯರ್ಸ್ ಅವರಿಗೆ, ಅದು ಇಂಟ್ರೊಡ್ಯೂಸ್ ಮಾಡ್ತಾ ಬರಬೇಕು. ಒಂದು 10% ಇಂಟ್ರೊಡ್ಯೂಸ್ ಮಾಡ್ತಾ ಬರಬೇಕು. ಪ್ಲಸ್ ತಮ್ಮ ಏಜ್ ಆಗ್ತಾ ಎವ್ರಿ 5 ಇಯರ್ಸ್ ಒಂದು 2%, 3% ಈ ಡಿವಿಡೆಂಡ್ ಈಲ್ಡಿಂಗ್ ಸ್ಟಾಕಿಂದ ಗ್ರೋತ್ ಸ್ಟಾಕ್ ಕಡೆಗೆ ಶಿಫ್ಟ್ ಆಗ್ತಾ ಬರ್ಬೋದು. ಸೊ ಈ ಒಂದು ಇದನ್ನು ಮಾಡ್ಕೊಂಬಂದರೆ ಆಫ್ಟರ್ 35-40 ಇಯರ್ಸ್ ಬರಬೇಕಾದ್ರೆ ಅವನ ಪೋರ್ಟ್ಫೋಲಿಯೋ ಮತ್ತು ಮಿಡ್ಲ್ ಏಜ್ ಪೋರ್ಟ್ಫೋಲಿಯೋಗೆ ಬ್ಯಾಲೆನ್ಸ್ ಆಗೋಗುತ್ತದೆ. ಆ ಥರ ಮಾಡ್ಕೊಂಡು ಬರ್ಬೋದು. ಪ್ರಿಯಾರಾಮ್ ಅವರೇ, ಇಷ್ಟು ಹೊತ್ತು ನಮ್ಮ ವೀಕ್ಷಕರಿಗೆ ಐಡಿಯಲ್ ಪೋರ್ಟ್ಫೋಲಿಯೋ ಹೇಗಿರಬೇಕು, ಅದರಲ್ಲಿ ಮುಖ್ಯವಾದಂಥ ಲಕ್ಷಣಗಳೇನು, ಹಾಗೂ ಯಾವಾಗ ಅದನ್ನು ಅಡ್ಜಸ್ಟಬಲ್ ಮಾಡ್ಬೋದು, ಹಾಗೂ ಯಾವಾಗ ಎಕ್ಸಿಟ್ ಆಗಬೇಕು, ಈ ಎಲ್ಲ ಅಂಶಗಳನ್ನು ನಮ್ಮ ವೀಕ್ಷಕರಿಗೆ ತಿಳಿಸಿಕೊಟ್ಟಿದ್ದಾಗೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್, ನಮಸ್ತೆ. ವೀಕ್ಷಕರೇ, ಇಷ್ಟು ಹೊತ್ತು ಒಂದು ಐಡಿಯಲ್ ಪೋರ್ಟ್ಫೋಲಿಯೋ ಹೇಗೆ ಇರಬೇಕು ಅನ್ನೋದಕ್ಕೆ ಶ್ರೀಮಂತ ಸಂಸ್ಥೆಯ ಸಂಸ್ಥಾಪಕರಾದಂತಹ ಪ್ರಿಯಾರಾಮ್ ಅವರು ಎಲ್ಲ ವಿವರಗಳನ್ನು ನಮಗೆ ಕೊಟ್ಟಿದ್ದಾರೆ. ಇಂತಹ ಮತ್ತಷ್ಟು ವಿಡಿಯೋಗಳಿಗೋಸ್ಕರ ವಿಸ್ತಾರ ಮನಿ ಪ್ಲಸ್ ಯೂಟ್ಯೂಬ್ ವಾಹಿನಿಯನ್ನು ವೀಕ್ಷಿಸಿ, ಸಬ್ಸ್ಕ್ರೈಬ್ ಆಗಿ ಹಾಗೂ ಶೇರ್ ಮಾಡಿ ಅಂತ ಈ ಮೂಲಕ ನಾನು ಕೇಳ್ಕೊಳ್ತೀನಿ. ವಂದನೆಗಳು. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.